ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶನಿವಾರದ ಲಾಗ್ ಆಗಿರುತ್ತೆ ನೋಡಿ. ಬೆಳಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬಟ್ ಇಂಟ್ರೊಡಕ್ಷನ್ ತಗೊಳ್ಳೋದು ಮರ್ತ್ಬಿಟ್ಟಿದ್ದೆ. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಎಲ್ಲ ಸ್ಕಿಪ್ ಮಾಡಿದೆ ನಾನೊಂದು ವಿಡಿಯೋನ ನೋಡಿ. ಆ್ಯಂಡ್ 1Kಗೆ ತುಂಬ ಅಂದರೆ ತುಂಬ ಸಮೀಪದಲ್ಲಿದ್ದೀನಿ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡ್ತಿದ್ದೀರಲ್ವ, ಅವರೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಪ್ಲೀಸ್ ರಿಕ್ವೆಸ್ಟ್. ಆ್ಯಂಡ್ ನನ್ನೆಲ್ಲ ವಿಡಿಯೋ ಚೆನ್ನಾಗಿ ಬರ್ತಾ ಇದ್ದಾವೆ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಬರ್ತಾ ಇಲ್ವ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಪ್ಲೀಸ್ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ಅಂತ ಹಾಕಿ, ನನಗೂ ಒಂದು ವಿಡಿಯೋ ಮಾಡೋಕ್ಕೆ ಮೋಟಿವೇಟ್ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ನಿಮಗೆ. ಮತ್ತೇನಿಲ್ಲ. ನೆಕ್ಸ್ಟ್ ತುಂಬ ಜನ ವಿಡಿಯೋ ನೋಡ್ತೀರಾ, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಎಲ್ಲ ಸ್ಕಿಪ್ ಮಾಡಿದೆ ನೋಡಿ, ಬನ್ನಿ. ಹಾಯ್, ಎಲ್ರಿಗೂ ಮುಂಜಾನೆಯ ಶುಭೋದಯಗಳು. ಬೆಳಗ್ಗೆನೆ ಎದ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಯಾಕಂದರೆ ಸನ್ನಿ ಕೂಡ ಮಲ್ಕೊಂಡಿದ್ನಲ್ವ, ನಾನು ಬೆಳಗ್ಗೆನೆ ಎದ್ಬಿಟ್ಟು ಬೇಗನೆ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡ್ಕೊಂಡು ಬಿಟ್ರೆ ಸನ್ನಿ ಎದ್ಮೇಲೆ ಅವನಿಗೆ ನಾಷ್ಟ ಅದು ಎಲ್ಲ ಮಾಡ್ಕೊಡೋಕ್ಕಾಗುತ್ತೆ ಅಂದ್ಬಿಟ್ಟು ಬೆಳಗ್ಗೆನೆ ಎದ್ಬಿಟ್ಟಿದ್ದೀನಿ ನೋಡಿ. ಇವತ್ತು ಶನಿವಾರ ಆಗಿರೋದ್ರಿಂದ, ನಿನ್ನೆನೆ ಶುಕ್ರವಾರ ಅಲ್ವಾ, ಅದನ್ನೇ ಕಳಸ ನಾನು ಇಟ್ಟಿದ್ದೆ, ಅದೇ ಕಳಸನ ಹಚ್ತಾ ಇದ್ದೀನಿ. ನಾನು ಶುಕ್ರವಾರಕ್ಕೊಮ್ಮೆ ಕಳಸ, ಗುರುವಾರ ಆ್ಯಂಡ್ ಶುಕ್ರವಾರ ಕಳಸ ಇಟ್ಟು ಪೂಜೆ ಮಾಡ್ತೀನಿ. ಹಂಗಾಗಿ ಅದೇ ಕಳಸನೇ ಇತ್ತಲ್ವಾ, ಅದಕ್ಕೆ ದೀಪ ಹಾಕ್ತಾ ಇದ್ದೀನಿ ನೋಡಿ. ಬೇಗನೆ ಎದ್ಬಿಟ್ರೆ ಒಂದು ಏನಪ್ಪ ಅಂದರೆ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಬೇಗನೆ ಕೆಲಸ ಮುಗ್ದೋಗುತ್ತೆ. ನೀವು ಲೇಟಾಗಿ ಆ ದಿನ ಎಲ್ಲ ಕೆಲಸ ಲೇಟ್ ಆಗ್ತಾನೆ ಹೋಗುತ್ತೆ. ಹಾಗಂತ ನಾನು ತುಂಬ ಬೆಳಗ್ಗೆನೆ ಹೇಳ್ತೀನಿ ಅಂತೇಳಿ ಹೇಳೋಕ್ಕಾಗಲ್ಲ. ನಾನು ಒಂದ್ಸಲ ಬೇಗ ಎದ್ದೇಳ್ತೀನಿ, ಒಂದ್ಸತಿ ತುಂಬ ಲೇಟಾಗಿ ಎದ್ದೇಳ್ತೀನಿ. ಯಾಕೆಂದರೆ ನಾನು ಸನ್ನಿ ಮೇಲೆ ಡಿಪೆಂಡ್ ನೋಡಿ. ಅವನು ಅಳ್ತಾ ಇದ್ದರೆ ಅವನ ಜೊತೆನೇ ಮಲ್ಕೊಂಡು ಬಿಟ್ಟಿರ್ತೀನಿ. ಅವನದು ನಿದ್ದೆ ಹತ್ತಿಟ್ಟಿದ್ರೆ ಎದ್ದು ನಾನೆಲ್ಲ ನನ್ನ ಕೆಲಸ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿ ಮುಗಿಸ್ತೀನಿ ನೋಡಿ. ನನಗೆ ಈ ಥರ ಧೂಪ ಮೊದಲೆಲ್ಲ ಸೇರ್ತಾ ಇರಲಿಲ್ಲ ಅನ್ನೋಕ್ಕೇನಂದರೆ ನನಗೆ ಒಂಥರ ಸ್ಮೆಲ್ ಆಗ್ತಾ ಇರಲಿಲ್ಲ. ಇವಾಗ ಅಡ್ಜಸ್ಟ್ ಆಗಿದ್ದೀನಿ. ಸನಿ ಹುಟ್ಟಿದ ಮೇಲೆ ಏನೋ ಒಂಥರ ಸ್ಟ್ರಾಂಗ್ ಆಗಿದ್ದೀನಿ ನಾನು. ನೋಡ್ತಿರ್ಬೋದು ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಪೂಜೆ ಮಾಡಿ ಈ ಥರ ದೇವ್ರ ಮನೆ ನೋಡೋಕೆ ಏನೋ ಒಂಥರ ಖುಷಿ ಅಲ್ವಾ. ನಿಮಗೂ ಹೀಗೆ ಅನ್ನಿಸ್ತಿರುತ್ತೆ ಅಂದ್ಕೊಂಡಿದ್ದೀನಿ. ನನಗಂತೂ ಪೂಜೆ ಮಾಡಿದ್ಮೇಲೆ ಈ ಥರ ಒಂಥರ ದೇವ್ರ ಮನೆನ ನೋಡೋದೇ ಒಂದು ಖುಷಿ ನನಗೆ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆಗೆ ಬಂದು ಎಲ್ಲ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಬಿಟ್ಟಿದ್ದೆ ನೋಡಿ. ನಾನು ನಿನ್ನೆ ರಾತ್ರಿನೇ ಅದನ್ನೆಲ್ಲನೂ ಹಾಗೆ ಇಟ್ಟು ಮಲಗಿಬಿಟ್ಟಿದ್ದೆ. ಹಾಲು ಕೂಡ ನಾನು ಬೆಳಗ್ಗೆನೆ ಸನ್ನಿಗೆ ಬೇಕಾಗುತ್ತಲ್ವ, ಹಂಗಾಗಿ ಕಾಸ್ಕೊಂಡಿದ್ದೆ. ಇನ್ನು ಮಿಕ್ಕಿದ್ದೆಲ್ಲ ಪಾತ್ರೆನ ಒಂದೊಂದಾಗಿ ನೀಟಾಗಿ ಡಬ್ಬ ಹಾಕೊತಾ ಇದ್ದೀನಿ ನೋಡಿ. ಎಲ್ಲನೂ ಈ ಥರ ನಂದು ಬೆಳಗ್ಗೆ ಒಂದು ರೊಟೀನ್ ಅಂತಲೇ ಹೇಳ್ಬೋದು ನೋಡಿ. ಬೆಳಗ್ಗೆನೆ ನನ್ನೆಲ್ಲ ಪಾತ್ರೆಗಳನ್ನು ನಾನು ನೀಟಾಗಿ ಎಲ್ಲನೂ ಡಬ್ಬ ಹಾಕೊಂಡು ಬಿಡ್ತೀನಿ. ಆಮೇಲೆ ಏನು ಕೆಲಸ ಮಾಡೋದು ಇರ್ತಲ್ವ ಅದನ್ನೆಲ್ಲ ಕೆಲಸ ಮಾಡ್ಕೊತ ಹೋಗ್ತೀನಿ ನಾನು. ಆಮೇಲಪ್ಪ ಏನಪ್ಪ ಅಂದರೆ ಸನ್ನಿ ಜೊತೆ ಆಟ ಆಡೋದು ಇಷ್ಟ ಆಗುತ್ತೆ ನನ್ನ ರೊಟೀನು. ಅದು ಸ್ವಲ್ಪ ಕಲ್ಲಂಗಡಿ ಮಿಕ್ಕಿತ್ತಲ್ವ, ಅದನ್ನು ವೇಸ್ಟ್ ಆಗಿ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಅದನ್ನು ನೀಟಾಗಿ ತೆಗೆದು ಜ್ಯೂಸ್ ಆದರೂ ಮಾಡ್ಕೊಳ್ಳೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಜ್ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ಹಾಗೇನೂ ತಿನ್ಬೋದು. ನನಗೆ ಸನಿಗೆ ಕಲ್ಲಂಗಡಿ ಹಣ್ಣಂದರೆ ತುಂಬಾ ಇಷ್ಟ. ಅವಾಗ ಅವ್ನು ನೆನೆಸ್ತಾನೆ, ಅವ್ನು ನೆನೆಸೋಕ್ಕೋಸ್ಕರನೇ ಅಂತ ನಾವು ತಂದಿಡೋದು. ಬಟ್ ಏನಪ್ಪ ಅಂದರೆ ವಾಟರ್ ಮಿಲನ್ ಜಾಸ್ತಿ ದಿನ ಇರಲ್ಲ, ಅದು ಒಂದಿಲ್ಲ 2 ದಿನಕ್ಕೆಲ್ಲ ಹೋಗ್ಬಿಡುತ್ತೆ. ಅಷ್ಟೊಂದು ಅವ್ನು ತಿನ್ನೋಕ್ಕಾಗಲ್ಲಲ್ವಾ, ಹಾಗಾಗಿ ನಾನು ಕೂಡ ಅಷ್ಟೊಂದು ತಿನ್ನೋಕ್ಕಾಗಲ್ಲ. ಹಂಗಾಗಿ ಜ್ಯೂಸ್ ಮಾಡ್ಕೊಂಡು ಬಿಡೋಣ, ಜ್ಯೂಸ್ ಆದರೆ ಕುಡ್ಕೊಂಡು ಬಿಡ್ಬೋದು ಒಂದೇ ಸಲಿಗೆ ಅಂತ ಹೇಳ್ಬಿಟ್ಟು ಜ್ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ನನಗೆ ಕಲ್ಲಂಗಡಿ ಜ್ಯೂಸ್ ಅಂದರೆ ಒಂಥರ ತುಂಬಾ ಇಷ್ಟ. ನಾನು ಅದನ್ನು ಯಾವ ಥರ ಮಾಡೋದಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಬನ್ನಿ. ನಾನು ಯಾವ ಥರ ಮಾಡ್ತೀನಿ ಅದನ್ನು ಶೇರ್ ಮಾಡ್ಕೊತೀನಿ. ನಾರ್ಮಲಾಗಿ ಒಂದು ಜಾರಲ್ಲಿ ಏನು ಏನು ತೆಗೆದಿಟ್ಕೊಂಡಿರ್ತೀವಲ್ವ ಆ ಕಲ್ಲಂಗಡಿನ ಹಾಕ್ಕೋಬೇಕಾಗುತ್ತೆ ನೋಡಿ. ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ಸ್ವಲ್ಪ ಬೇಕಾಗಿದ್ದರೆ ನಿಮಗೆ ಜ್ಯೂಸ್ ಸ್ವಲ್ಪ ಹಾಕ್ಕೊಳ್ಳಿ. ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣನ್ನ ನಾನು ಬೀಜ ಎಲ್ಲ ತೆಗೆದ್ಬಿಟ್ಟು ಸೀಡ್ಸ್ ಎಲ್ಲ ತೆಗೆದ್ಬಿಟ್ಟು ಹಿಂಡ್ಕೊತಾ ಇದ್ದೀನಿ ನೋಡಿ. ಯಾಕಂದರೆ ಕಲ್ಲಂಗಡಿ ಜೊತೆಗೆ ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗಿರುತ್ತೆ. ಆ್ಯಂಡ್ ಕೆಂಪು ಸಕ್ಕರೆ ಆ್ಯಂಡ್ ಸ್ವಲ್ಪ ಲೈಟಾಗಿ ನಾನು ಒಂದು ಚಿಟಿಕೆಯಷ್ಟು ಉಪ್ಪನ್ನ ಯೂಸ್ ಮಾಡಿದ್ದೀನಿ. ಆ್ಯಂಡ್ 3 ಸ್ಪೂನಷ್ಟು ಕೆಂಪು ಸಕ್ಕರೆ ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರ್ತಾ ಇದ್ದೀನಿ ನೋಡಿ. ಇಷ್ಟ ಆಗಿಬಿಟ್ರೆ ಕಲ್ಲಂಗಡಿ ಜ್ಯೂಸು ರೆಡಿಯಾಗಿ ಹೋಗುತ್ತೆ.
ನೀವು ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಾನಂತೂ ಇದೇ ಥರನೇ ಮಾಡ್ಕೊಂಡು ಕುಡಿಯೋದು ನೋಡಿ. ತುಂಬಾ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಒಂಥರ ಹುಳಿ ಹುಳಿ ಈ ಥರ ಫಿಲ್ಟ್ರ್ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ಮೇಲೆ ಒಂದು ಸ್ವಲ್ಪ ಜೇನುತುಪ್ಪ ಆ್ಯಂಡ್ ಪಂಪ್ಕಿನ್ ಸ್ವೀಟ್ಸ್ ಹಾಕೊಂಡು ತಿಂದರೆ ಅಂತೂ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ನನಗೂ ತಿಳಿಸಿ ಆಯಿತಾ. ಇದಂತೂ ತುಂಬಾ ಚೆನ್ನಾಗಿ ಬಂದಿರುತ್ತೆ ಅಂತಲೇ ಹೇಳ್ತೀನಿ ನಾನು. ಯಾಕಂದರೆ ನನಗಂತೂ ತುಂಬಾ ಇಷ್ಟ. ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಆ್ಯಂಡ್ ಹೆಲ್ತಿಗೂ ತುಂಬಾ ಒಳ್ಳೆಯದು ಜ್ಯೂಸ್ ಕುಡಿದ್ರೆ. ಸಮ್ಮರ್ ಟೈಮಲ್ಲಂತೂ ತುಂಬಾ ಎನರ್ಜಿ ಕೊಡುತ್ತೆ ಇದು. ಆ್ಯಂಡ್ ನೆಕ್ಸ್ಟ್ ಸನ್ನಿಗೆ ಅಡುಗೆ ಮಾಡಬೇಕಲ್ವಾ, ನಾನೇನೋ ಜ್ಯೂಸ್ ಕುಡ್ಕೊಂಡ್ಬಿಟ್ಟೆ. ಸನ್ನಿಗೆ ಅಡುಗೆ ಮಾಡ್ಕೊಂಡು ಬಿಡ್ಬೇಕಲ್ಲ. ಆಲ್ರೆಡಿ ದೇವ್ರ ಪೂಜೆ ಎಲ್ಲ ಮಾಡಿ ಅವನಿಗೆ ಫುಲ್ ಹಶ್ವೆಲ್ಲ ಆಗಿತ್ತು. ಆಲ್ರೆಡಿ 1 ಕಪ್ ಹಾಲು ಕೊಟ್ಟಿದ್ದೆ ನಾನು. ಅಂದ್ರೂ ಒಂದು 10 ಗಂಟೆ ಎಲ್ಲ ಆಗಿತ್ತಲ್ವ, ಇನ್ನೂ ಹಚ್ಕೊಂಡೇ ಇದ್ದ ಅವನು. ಹಾಗಾಗಿ ಅವನಿಗೆ ಅವಲಕ್ಕಿ ಮಾಡಿಬಿಡೋಣ ಅಂತ ಈರುಳ್ಳಿ ಎಲ್ಲ ಹೆರ್ಚ್ಕೊತಾ ಇದ್ದೀನಿ ನೋಡಿ. ನಾನು ಆ ಕಡೆ ಹಂಗೆ ಟಿ ವಿಲಿ ಸಾಂಗ್ ಹಾಕಿ ಕೇಳ್ತಾ ಅಡುಗೆ ಮಾಡ್ತಾ ಇದ್ದೆ ನೋಡಿ. ಸನಿ ಕೂಡ ಸ್ವಲ್ಪ ಆಟ ಆಡ್ತಾ ಓಡಾಡ್ತಾ ಇದ್ದ. ಅವನಿಗೆ ಏನಪ್ಪ ಅಂದರೆ ಮೊಬೈಲ್ ಬೇಕಾಗ್ಬಿಟ್ಟಿತ್ತು. ನಾನು ಬೇರೆ ವಿಡಿಯೋ ಶೂಟ್ ಮಾಡ್ಕೊತಾ ಇದ್ನಲ್ವ, ಅವನಿಗೆ ಫುಲ್ ಸಂಕಟ. ಮೊಬೈಲ್ ಕೊಡ್ತಾ ಇಲ್ಲ ಅಮ್ಮ ಅಂತೇಳಿ. ಜಾಸ್ತಿ ಕೂಡ ಮೊಬೈಲ್ ಕೊಡಬಾರ್ದಲ್ವ ಮಕ್ಕಳಿಗೆ. ನಾನು ಆದಷ್ಟು ಅವಾಯ್ಡ್ ಮಾಡ್ತೀನಿ. ಬಟ್ ಒಂದ್ಸಲ ಏನಾದರೂ ಹೊರಗಡೆ ಹೋದಾಗ, ಈ ಥರ ಟ್ರಿಪ್ಗೆಲ್ಲ ಹೋದಾಗ, ನೆಕ್ಸ್ಟ್ ಮನೇಲಿ ಜಾಸ್ತಿ ಜನ ಬಂದಾಗ ಏನೂ ಮಾಡೋಕ್ಕಾಗಲ್ಲ, ಕೊಡಬೇಕಾಗುತ್ತೆ ಅಂತೇಳಿ ಕೊಡ್ತೀನಿ ನಾನು ಕೂಡ. ಈ ಥರ ನಾವು ಮನೇಲಿ ಇಬ್ಬರೇ ಇದ್ದಾಗ ನಾನು ಅವನಿಗೆ ಮೊಬೈಲ್ ಅವಾಯ್ಡ್ ಮಾಡ್ತೀನಿ. ಅಂದ್ರೂ ಅವ್ನು ಕೇಳಲ್ಲ. ಊಟ ಮಾಡ್ತೀನಿ ಅನ್ನೋ ನೆಪದಾಗ ಅವಾಗ ಇಸ್ಕೊತಾನೆ. ಹಾಗೆ ನೋಡಿ ಅವಲಕ್ಕಿ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಸನ್ನಿಗೆ ಅವಲಕ್ಕಿ ಅಂದರೆ ತುಂಬಾ ಇಷ್ಟ. ಅವಲಕ್ಕಿ ಉಪ್ಪಿಟ್ಟು ಅವನು ತುಂಬ ಇಷ್ಟಪಟ್ಟು ತಿಂತಾನೆ. ಹಾಗಾಗಿ ಅವಲಕ್ಕಿನೂ ತುಂಬ ದಿನ ಆಗಿತ್ತು ನಾನು ಮಾಡಿದೆ. ಹಾಗಾಗಿ ಅವಲಕ್ಕಿ ಮಾಡಿಬಿಡೋಣ ಅಂತೇಳಿ ಅವಲಕ್ಕಿ ಮಾಡ್ತಾ ಇದ್ದೀನಿ. ಅವನು ಏನಪ್ಪ ಅಂದರೆ ಹಶ್ವಾಗ್ಬಿಟ್ಟಿತ್ತಲ್ವ ಅದರಲ್ಲಿ ಬೇರೆ. ಹಂಗಾಗಿ ಅವನು ಅದೇ ನೆಪಕ್ಕೆ ಲೈಟಾಗಿ ಕಿರಿಕಿರಿ ಮಾಡ್ತಾ ಇದ್ದ ಅವನು. ಹಂಗಾಗಿ ಬೇಗನೆ ಮಾಡ್ಕೊಂಡು ಬಿಡೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ ನೋಡಿ. ನನ್ನ ಹತ್ರ ಬಂದು ಮಾತಾಡಿ, ಅಮ್ಮ ಅದು ಕೊಡಮ್ಮ, ಇದು ಕೊಡಮ್ಮ, ನನಗೆ ಚಾಕ್ಲೇಟ್ ಕೊಡು ಅಂದ. ಕೊಟ್ಟೆ. ಅದು ಹಾಫ್ ಚಾಕ್ಲೇಟ್ ಇತ್ತು. ನನಗೆ ಬೇಡ, ನನಗೆ ಇನ್ನೊಂದು ಕೊಡಮ್ಮ, ಆ ಥರನೇ ಜಾಸ್ತಿ ಮಾಡ್ತಾ ಇದ್ದ ಅವನು. ಹಾಗಾಗಿ ಬೇಗನೆ ಮಾಡ್ಕೊಳ್ಳೋಣ, ಅವನಿಗೂ ಹಶ್ವಾಗ್ತಾ ಇದೆ ಅಲ್ವಾ ಅಂತೇಳಿ. ಅವನು ಹಶ್ವಾದಾಗ ಮಾತ್ರ ತುಂಬಾ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಎಲ್ಲ ಮಕ್ಕಳು ಹಾಗೆ ಅಲ್ವಾ, ಹಶ್ವಾದಾಗ ಅವಕ್ಕೆ ಬಾಯಿ ಹೇಳಕ್ಕೆ ಬರಲ್ಲ ಅಂದ್ಬಿಟ್ಟು ಅವು ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಇನ್ನೂ ಗೊತ್ತಾಗಲ್ಲಲ್ಲ. ನಮ್ಮ ಸನಿನೂ ಕೂಡ ಅದೇ ಥರನೇ ನೋಡಿ. ಹಶ್ವ ಆಯ್ತಂದರೆ ಸಾಕು, ಅವನು ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಹಾಗಾಗಿ ಬೇಗನೆ ಮಾಡ್ಕೊಂಡು ಬಿಡೋಣ ಅಂತೇಳಿ ಬೇಗನೆ ಮಾಡ್ತಾ ಇದ್ದೀನಿ ನೋಡಿ. ಫೈನಲ್ ಆಗಿ ಹಾಗೋ ಹೀಗೋ ಅವಲಕ್ಕಿ ರೆಡಿ ಮಾಡಿಕೊಂಡೆ ನೋಡಿ. ನಾನು ಇವತ್ತು ತುಂಬಾ ಆ್ಯಕ್ಟಿವಿಂದ ನಾನು ಲಾಗ್ನ ಮಾಡ್ತಾ ಇದ್ದೀನಿ. ನಾನು ಒಂದು 3 days 4 days ನನಗೆ ಲಾಗ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಒಂಥರ ಮೂಡ್ ಸ್ವಿಂಗಲ್ಲಿದ್ದೆ ನಾನು. ಏನೂ ಮಾಡೋಕ್ಕೆ ಮನಸ್ಸೇ ಬರ್ತಾ ಇರಲಿಲ್ಲ ನನಗೆ. ಹಂಗಾಗಿ ನಾನು ಏನೂ ಮಾಡೇ ಇರಲಿಲ್ಲ. ಸನಿ ಕೂಡ ನೋಡ್ತಿರ್ಬೋದು. ಇದು ಸಂಜೆಲಿಂದ ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅವನ್ನೆಲ್ಲ ಟಾಯ್ನ ಥರ ಎನಿಮಲ್ಸ್ ಅಂದರೆ ಅವನಿಗೆ ತುಂಬಾ ಇಷ್ಟ. ಅವ್ನು ನೋಡ್ತಿರ್ಬೋದು ಎಲ್ಲನೂ ಅಪೋಸಿಟ್ ಈ ಥರ ಜೋಡಿಸ್ತಾ ಬರ್ತಾ ಇರ್ತಾನೆ. ಅವನು ಎಲ್ಲನೂ ಫೈಂಡ್ ಔಟ್ ಮಾಡ್ತಾನೆ. ಈ ಥರ ಎರಡಕ್ಕೂ ಜಗಳ ಮಾಡಿಸ್ತಾನೆ. ಎಲ್ಲ ಅವ್ನ ಲೋಕದಾಗ ಅವನು ಆಟ ಆಡ್ತಾನೇ ಇರ್ತಾನೆ ನೋಡಿ. ಅವನು ವಾಯ್ಸ್ ಕೊಡ್ಬೇಕಂತಂದರೆ ಟಿ ವಿ ಆನ್ ಆಗಿತ್ತು. ಇನ್ನು ಅವನು ಏನು ಮಾತಾಡ್ದಾನೆ ಅವನ ಪಾಡಿಗೆ ಅವನು ಆಟ ಆಡ್ತಾ ಇದ್ದ. ಹಾಗಾಗಿ ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನೋಡಿ. ಇನ್ನು ತುಂಬಾ ದಿನ ಆಗಿತ್ತಲ್ವ, ಏನಾದರೂ ಒಂದು ಸ್ಪೆಷಲಾಗಿ ಅಡುಗೆ ಮಾಡೋಣ ಅಂತೇಳಿ ಅಂದ್ಬಿಟ್ಟು. ನನಗೆ ಸಾಂಬಾರು ಅಂದರೆ ತುಂಬಾ ಇಷ್ಟ. ಮನೇಲಿ ನುಗ್ಗೆಕಾಯಿನೂ ಇತ್ತಲ್ವ, ನುಗ್ಗೆಕಾಯಿ ಸಾಂಬಾರು ಮಾಡ್ಕೊಂಡು ಬಿಟ್ರೆ ಆಯ್ತು ಅಂದ್ಬಿಟ್ಟು ನುಗ್ಗೆಕಾಯಿ ಸಾಂಬಾರು ಮಾಡ್ತಾ ಇದ್ದೀನಿ ನೋಡಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳ್ತಾ ಇದ್ದೀನಿ. ಮೊದಲು 1 ಕಪ್ಪು ತೊಗರಿಬೇಳೆ, ನೆಕ್ಸ್ಟ್ 1-2 ಟೊಮ್ಯಾಟೊ, 9 ಕ್ಯಾರೆಟು ಆ್ಯಂಡ್ ಬೀನ್ಸು ಇಷ್ಟೆಲ್ಲ ಬೇಕಾಗುತ್ತೆ ನೋಡಿ. ನೆಕ್ಸ್ಟ್ ಒಂದು ಕುಕ್ಕರ್ಗೆ ಏನು ಮಾಡಬೇಕಂದ್ರೆ, ನಾನೇನು 1 ಕಪ್ಪು ತೊಗರಿಬೇಳೆ ಇಟ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಬರಬೇಕಾಗುತ್ತೆ ನೋಡಿ. ಅದರಲ್ಲಿ ಇರ್ತಕ್ಕಂಥ ಎಲ್ಲ ಗಲೀಜು ಹೋಗಬೇಕು. ನೆಕ್ಸ್ಟ್ 2 ಹೆಚ್ಚಿಟ್ಕೊಂತಿರೋ ಟೊಮೊಟೊ ಹಾಕ್ಕೋಬೇಕಾಗುತ್ತೆ. ನೆಕ್ಸ್ಟ್ ಕ್ಯಾರೆಟು 1 ಕ್ಯಾರೆಟ್ನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ.
ಇವೆಲ್ಲ ಹಾಕೋದ್ರಿಂದ ತುಂಬಾ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತಂತಲೇ ಹೇಳ್ಬೋದು. ನೆಕ್ಸ್ಟ್ ಒಂದು 3 ಬೀನ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಇದನ್ನೆಲ್ಲ ಹಾಕಿ ಒಂದು 2 ಗ್ಲಾಸ್ ಆಗಷ್ಟು ನೀರನ್ನ ಹಾಕ್ತಾ ಇದ್ದೀನಿ. ನೀರು ಹಾಕಿ ಲಿಟ್ಲ್ ಕ್ಲೋಸ್ ಮಾಡಿ ಇದು ಒಂದು 3 ವಿಸಿಲ್ಲ ಕೂಗಿಸ್ಕೊಂಡು ಬರಬೇಕಾಗುತ್ತೆ. ಚೆನ್ನಾಗಿ ಬೆಂದಿರಬೇಕಾಗುತ್ತೆ. ಒಂದು ಸ್ವಲ್ಪ ಅರ್ಧಂಬರ್ಧ ಬೆಂದ್ರೂ ಟೇಸ್ಟ್ ಚೆನ್ನಾಗಿ ಆಗಲ್ಲ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಳ್ಳಿ. ಹೊರಗಡೆ ಬಂದರೂ ಪರವಾಗಿಲ್ಲ, ನೀಟಾಗಿ ಮೆತ್ತಗೆ ಬೇಯಬೇಕಿದು. ಲಿಟ್ಲ್ ಕ್ಲೋಸ್ ಮಾಡಿ ಕುಕ್ಕರ್ ಇಡ್ತಾ ಇದ್ದೀನಿ ನೋಡಿ ನಾನು. ಆ್ಯಂಡ್ ತುಂಬಾ ದಿನ ಆಯಿತು ನಾನು ಯಾವುದೇ ರೀತಿ ರೆಸಿಪಿನ ಶೂಟ್ ಮಾಡಿರಲಿಲ್ಲ. ಯಾಕಂದರೆ ನನಗೆ ಒಂಥರ ಮನಸ್ಸಿಗೆ ಸಮಾಧಾನನೇ ಇರಲಿಲ್ಲ. ನಾನು ಅಡುಗೆ ರೆಸಿಪಿನ ಶೂಟ್ ಮಾಡಬೇಕಂದಾಗೆಲ್ಲ ನನಗೆ ಮನಸ್ಸೇ ಬರ್ತಾ ಇರಲಿಲ್ಲ. ಹಾಗಾಗಿ ನಾನು ಮಾಡಲಿಕ್ಕೆ ಹೋಗಿಲ್ಲ. ನನಗೆ ಇಷ್ಟ ಇಲ್ಲ ಅಂದಿನ ನಾನು ಬಿಟ್ಬಿಡ್ತೀನಿ. ಫೋರ್ಸೆಬಲಿ ನಾನು ಮಾಡೋಕ್ಕೆ ಹೋಗಲ್ಲ. ನಾನು ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೂ ನಾನು ಇಷ್ಟಪಟ್ಟೇ ಮಾಡ್ತೀನಿ. ನನಗೆ ತುಂಬ ಅಂದರೆ ತುಂಬ ಮನಸ್ಸಿಂದ ನಾನು ಇವತ್ತು ಅಡುಗೆ ಮಾಡ್ತಿರೋದು ನೋಡಿ. ಅಂದರೆ ಡೈಲಿ ಎಲ್ಲ ಅಡುಗೆ ಮಾಡಿದ್ದೀನಿ, ನಾನು ಶೂಟ್ ಮಾಡಿಕೊಂಡು ಅಡುಗೆ ಮಾಡ್ತಿರೋದು ಇವತ್ತೇ ನೋಡಿ ಮನಸ್ಸಿಂದ. ನಾನು ಇಷ್ಟು ದಿನ ರೆಸಿಪಿನ ನಾನು ಎಲ್ಲೂ ಶೇರ್ ಮಾಡ್ಕೊಂಡಿಲ್ಲ. ಯಾಕಂದರೆ ನನಗೆ ಯಾಕೋ ಒಂಥರ ಅಡುಗೆ ಮಾಡೋ ಟೈಮಲ್ಲಿ ಶೂಟ್ ಮಾಡ್ಕೊಳ್ಳೋಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ. ಒಂದು ಸ್ವಲ್ಪ ದಿನ ಸಮ್ಮು ಬಂದ್ಲಲ್ವಾ, ಅವಳದು ಕೆಲಸದಲ್ಲೇ ಉಳ್ಕೊಂಡು ಬಿಡ್ತಿದ್ದೆ. ಒಂದು ಸ್ವಲ್ಪ ದಿನ ಹೊರಗಡೆ ಎಲ್ಲೋ ಆ ಕಡೆ ಈ ಕಡೆ ಅಂತೇಳಿ ಹೋಗಿ ಬಂದ್ವಿ. ಇನ್ನು ಸ್ವಲ್ಪ ದಿನ ಇದೇ ಥರನೇ ಆಗೋಯ್ತು ನೋಡಿ. ನೆಕ್ಸ್ಟ್ ಇನ್ನೊಂದು ಏನು ಒಗ್ಗರಣೆ ಕೊಟ್ಕೋಬೇಕಲ್ವಾ, ಅದು ತೋರಿಸ್ತಾ ಇದ್ದೀನಿ ನೋಡಿ. ಈ ಕಡೆ ನಾನು ಚೆನ್ನಾಗಿ ಸುಲಿದಿಟ್ಕೊಂಡಿರೋ ನುಗ್ಗೆಕಾಯಿನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಉದ್ದದಾಗಿ ಹೆರ್ಚ್ಕೊಂಡಿರೋ ಈರುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು ನೆನೆ ಹಾಕಿದ್ದೀನಿ, ಕೊತ್ತಂಬರಿ ಆ್ಯಂಡ್ ಕರಿಬೇವನ್ನ ಇಷ್ಟನ್ನ ತೊಗೊಂಡಿದ್ದೀನಿ ನೋಡಿ. ಹಾಗೆ ಒಣಮೆಣಸಿನ್ಕಾಯಿನೂ ಕೂಡ ತೊಗೊಳ್ಬೇಕು. ಇನ್ನು ಈ ಕಡೆ ಕುಕ್ಕರೆಲ್ಲ ವಿಸಿಲ್ ಆಗಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದೋಗಿದೆ ನೋಡಿ. ಇನ್ನು ಈ ಕಡೆ ಒಂದು ಕಡಾಯಿಗೆ ಸಾಸಿವೆ ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ನಾನು ಕಡಾಯಿಲೇ ಮಾಡ್ತಾ ಇದ್ದೀನಿ, ಯಾಕಂದರೆ ಕ್ಲೀನಾಗಿ ಕಾಣಿಸ್ಲಿ ವಿಡಿಯೋದಲ್ಲಿ ಅಂದ್ಬಿಟ್ಟು. ನೀವು ಯಾವುದಾದ್ರೂ ಪಾತ್ರೆಯಲ್ಲಿ ಕೂಡ ಮಾಡ್ಕೋಬೋದು. ನೆಕ್ಸ್ಟ್ ನಾನು ಇಲ್ಲಿ ಕರಿಬೇವನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ. ಈಗ ಯಾವ ಥರ ಚಟಪಟ ಅಂತಿದ್ದಾವೆ ಅಲ್ಲಿವರೆಗೂ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೋಬೇಕು ನೋಡಿ. ಅಂದರೆ ಮೀಡಿಯಮ್ ಫ್ಲೇವಲ್ಲಿ ಇಟ್ಟು ಕಾಯಿಸ್ಕೊಳ್ಳಿ, ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಒಂದು ದೊಡ್ಡದು ಈರುಳ್ಳಿನ ಹೆಚ್ಚಿ ಅದನ್ನು ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ರೆಡ್ ಆಗೋ ತನಕ. ನೆಕ್ಸ್ಟ್ ಒಂದು ಸ್ಪೂನು ಉಪ್ಪು ಹಾಕ್ಕೊಂಡಿದ್ದೀನಿ ನೋಡಿ. ನೆಕ್ಸ್ಟ್ 2 ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ, ಬ್ಯಾಡಗಿ ಮೆಣಸಿನ್ಕಾಯಿನ. ಅದನ್ನು ಹಾಕ್ಕೊಂಡು ಇಷ್ಟ ಆಗಿಬಿಟ್ರೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ. ಇದನ್ನು ಎಷ್ಟು ಲಾಸ್ಟ್ ಮೂಮೆಂಟಿಗೆ ಗಮ್ ಅಂತ ಸ್ಮೆಲ್ ಬರುತ್ತೆ ಅಂದರೆ ನನಗಂತೂ ತುಂಬಾ ಅಂದರೆ ತುಂಬಾ ಇಷ್ಟ ಆಯಿತು ಇದು. ನಾನು ಆಲ್ಮೋಸ್ಟ್ ತುಂಬ ದಿನನೇ ಆಗಿತ್ತು ಮಾಡಿದೆ ಸಾಂಬಾರನ್ನ. ಇದು ಚೆನ್ನಾಗಿ ಬೇಯೋ ಟೈಮಿಗೆ ನುಗ್ಗೆಕಾಯಿನ ಮಿಕ್ಸ್ ಮಾಡ್ಕೋಬೇಕು ನೋಡಿ. ನುಗ್ಗೆಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನಾವು ಈ ಟೈಮಲ್ಲಿ ಅಂದರೆ ಒಗ್ಗರಣೆ ಕೊಟ್ಟುವಾಗ ನುಗ್ಗೆಕಾಯಿನ ಯಾಕೆ ಮಿಕ್ಸ್ ಮಾಡ್ಕೋಬೇಕಂದ್ರೆ ಅದು ಎಲ್ಲನೂ ನೀಟಾಗಿ ಬೆಂದೋಗ್ಬೇಕಲ್ವ. ಎಣ್ಣೆಯಲ್ಲಿ ನೀಟಾಗಿ ಬೆಂದರೆ ಮತ್ತು ಹುಳಿನ ನೀಟಾಗಿ ಅದಕ್ಕೆ ಕುಡಿಸಿದ್ರೆ ಏನಾಗುತ್ತಂದರೆ ಅದು ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಆವಾಗ ಅದು ನುಗ್ಗೆಕಾಯಿ ತಿನ್ನುವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತೇಳ್ಬಿಟ್ಟು ಈ ಟೈಮಲ್ಲಿ ನಾನು ನುಗ್ಗೆಕಾಯಿನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ನೆಕ್ಸ್ಟ್ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಆ್ಯಂಡ್ ಬ್ಯಾಡಗಿ ಮೆಣಸಿನ್ಕಾಯಿ 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ ನೋಡಿ. ನೀವು ಬೇಕಾದರೆ ಇನ್ನೂ ಬೇಕಾದರೆ ಜಾಸ್ತಿ ಹಾಕೋಬೋದು. ನನಗೆ 2 ಸ್ಪೂನ್ ಸಾಕು ಅನಿಸಿತು, ಹಾಗಾಗಿ ನಾನು 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ ನೋಡಿ. ಇದನ್ನು ಏನು ಮಾಡಬೇಕಂದ್ರೆ ಚೆನ್ನಾಗಿ ತಿರ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು ನೋಡಿ. ಇದನ್ನು ಇಷ್ಟು ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದು ಎಲ್ಲನೂ ನುಗ್ಗೆಕಾಯಿ ಇದ್ರೊಳಗೆ ಹೀರ್ಕೊಳ್ಳುತ್ತೆ. ಆಮೇಲೆ ಲಾಸ್ಟ್ ಮೂಮೆಂಟಿಗೆ ಅದು ತುಂಬಾ ಟೇಸ್ಟ್ ಕೊಡುತ್ತಂತಲೇ ಹೇಳ್ಬೋದು. ನೋಡ್ತಿರ್ಬೋದು ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ನಿಮ್ಗೆ ಯಾವ ಥರ ಸಾಂಬಾರು ಇಷ್ಟ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನೋಡ್ತಿರ್ಬೋದು 2 ಕಪ್ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಕುದಿಯೋಕೆ ಬಿಟ್ಬಿಡ್ಬೇಕು. ಅದನ್ನು ನುಗ್ಗೆಕಾಯಿ ಚೆಂದ ಮೆತ್ತಗಾಗಬೇಕಲ್ವ, ಹಂಗಾಗಿ ಒಂದು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಹಾಗೆ ಬಿಟ್ಬಿಡ್ಬೇಕಾಗುತ್ತೆ ನೋಡಿ ಅದನ್ನು. ಇನ್ನು ಈ ಕಡೆ ನಾವು ಏನು ಕುಕ್ಕರ್ ವಿಸಿಲ್ ಹಾಕ್ಕೊಂಡಿದ್ವಲ್ವ ಬೇಳೆನ, ಅದನ್ನು
ಆಗಿದೆ ಇಲ್ಲ ಅಂತ ನೋಡ್ತಾ ಇದ್ದೀನಿ ನೋಡಿ. ಎಲ್ಲ ರೆಡಿ ಆಗಿದೆ. ಇವಾಗ ಅದನ್ನು ಕೂಡ ನಾವು ಮ್ಯಾಶ್ ಮಾಡ್ಕೊಂಡು ಬಂದ್ಬಿಡೋಣ ನೀಟಾಗಿ. ಎಲ್ಲನೂ ಒಂದು ಸ್ವಲ್ಪ ಬಿಡದೆ ನೀಟಾಗಿ ಮ್ಯಾಶ್ ಮಾಡ್ಕೊಂಡು ಬಿಡೋಣ. ಎಲ್ಲ ಬೀನ್ಸ್ ಆಗಿರ್ಬೋದು, ಟೊಮೊಟೊ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು ಎಲ್ಲನೂ ಚೆನ್ನಾಗಿ ಬೆಂದೋಗಿದೆ ನೋಡಿ. ಅದನ್ನ ಎಲ್ಲನೂ ನೀಟಾಗಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನೋಡಿ. ಇಲ್ಲಿ ನಾನು ಎಲ್ಲನೂ ನೀಟಾಗಿ ಬೆಂದೋಗಿದೆ ನೋಡಿ. ಅದನ್ನ ಏನು ಮಾಡೋದಂತಂದ್ರೆ ಇವಾಗ ನಾನೇನು ಒಗ್ಗರಣೆ ಕೊಟ್ಕೊಂಡಿದ್ದೀನಿ ಅಲ್ವಾ, ಅದಕ್ಕೆ ಮಿಶ್ರಣನ ಸೇರಿಸ್ಕೋಬೇಕಾಗುತ್ತೆ ನೋಡಿ. ನೀಟಾಗಿ ಅದನ್ನ ಸೇರಿಸ್ಕೊಂಡು ಬಿಡೋಣ. ಇವಾಗ ಸ್ವಲ್ಪ ಬೇಳೆ ಗಟ್ಟಿಯಾಗೇ ಇರುತ್ತೆ. ಅದನ್ನ ನಾವು ನಮ್ಮ ಕನ್ಸಿಸ್ಟೆನ್ಸಿ ಪ್ರಕಾರ ನೀರು ಹಾಕ್ಕೊಂಡು ಅದನ್ನ ನಾವು ಸಾಂಬಾರಿಗೆ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ನಾವು ಈ ಥರ ಗಟ್ಟಿನೇ ಇರಲಿ ಅಂದ್ಬಿಟ್ರೆ ಹಾಗೆ ಬೇಳೆ ಥರನೇ ನೀವು ತಿನ್ಕೋಬೋದು ನೋಡಿ. ನಿಮಗೆ ನಾನು ಸಾಂಬಾರು ಮಾಡ್ತಿರೋದ್ರಿಂದ ನಾನು ಇದಕ್ಕೆ ಒಂದು 2 ಗ್ಲಾಸ್ ನೀರನ್ನ ಆ್ಯಡ್ ಮಾಡ್ಕೊತೀನಿ ನೋಡಿ. ಎಷ್ಟು ಚೆನ್ನಾಗಾಗಿದೆ ಅಂದರೆ, ಎಷ್ಟು ಕಲರ್ಫುಲ್ ಆಗಿದೆ ಸಾಂಬಾರು. ಇದನ್ನ ನೀವು ರೊಟ್ಟಿ ಜೊತೆಗಾದ್ರೂ ತಿನ್ಬೋದು, ಅನ್ನದ ಜೊತೆ ಆದ್ರೂ ತಿನ್ಕೋಬೋದು ನೋಡಿ. ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ನಾನು ಎರಡು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. 2 ಗ್ಲಾಸ್ ನೀರು ಹಾಕೊಂಡ್ಮೇಲೆ ಇದನ್ನ ಚೆನ್ನಾಗಿ ಕುದಿಸ್ಕೊಂಡು ಬಿಡ್ಬೇಕು. ಒಂದು 15 ಮಿನಿಟ್ಸ್ ಇಲ್ಲ 20 ಮಿನಿಟ್ಸ್ ಎಲ್ಲ ಬಿಟ್ಟು ಕುದಿಸ್ಬೇಕು. ಹಂಗಂದ್ರೆ ನುಗ್ಗೆಕಾಯಿ ಎಲ್ಲ ಚೆನ್ನಾಗಿ ಕುದ್ದೋಗಿರುತ್ತೆ. ಇಲ್ಲಾಂದ್ರೆ ನುಗ್ಗೆಕಾಯಿ ಇನ್ನೂ ಹಸಿ ಇರೋ ಚಾನ್ಸಸ್ ಇರುತ್ತೆ. ನುಗ್ಗೆಕಾಯಿ ಹಸಿ ಇದ್ರೆ ಅದು ಸಾಂಬಾರ್ ಟೇಸ್ಟ್ ಚೆನ್ನಾಗಿ ಬರಲ್ಲ. ಅದು ಸಾಂಬಾರ್ ಟೇಸ್ಟ್, ನುಗ್ಗೆಕಾಯಿ ಟೇಸ್ಟ್ ಕೊಡ್ತಾ ಇರಬೇಕು ಸಾಂಬಾರೆಲ್ಲ. ಲಾಸ್ಟ್ ಮೂಮೆಂಟಲ್ಲಿ ನಾನು ಒಂದು ಕಪ್ಪಲ್ಲಿ ಸ್ವಲ್ಪ ಕೊತ್ತಂಬರಿನ ತೊಗೊಂಡು ಇಟ್ಕೊಂಡಿದ್ದೆ ನೋಡಿ. ಅದನ್ನು ನಾನು ಸೇರಿಸ್ತಾ ಇದ್ದೀನಿ. ನೋಡ್ತಿರ್ಬೋದು ಫೈನಲ್ ಆಗಿ ನುಗ್ಗೆಕಾಯಿ ಸಾಂಬಾರು ರೆಡಿಯಾಗಿದೆ ನೋಡಿ. ಯಾರಿಗೆಲ್ಲ ಈ ಸಾಂಬಾರು ಇಷ್ಟ ಆಗಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆಯಿತಾ. ನನಗಂತೂ ತುಂಬ ಅಂದರೆ ತುಂಬಾ ಟೇಸ್ಟ್ ಆಗಿತ್ತು ಇದು. ನನಗಂತೂ ತುಂಬಾ ಇಷ್ಟ ಆಯಿತು. ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಸಾಂಬಾರು. ಇದು ಇಡ್ಲಿ ಜೊತೆಗಾದ್ರೂ ತಿನ್ಬೋದು ಆ್ಯಂಡ್ ದೋಸೆ ಜೊತೆಗಾದ್ರೂ ತಿನ್ಬೋದು. ಮನೇಲಿ ಇಡ್ಲಿ ಜೊತೆಗಾದ್ರೂ ಈ ಸಾಂಬಾರು ಮಾಡ್ಕೊಂಡು ತಿನ್ಬೋದು ನೋಡಿ. ಮನೇಲಿ ಹೋಟೆಲ್ ಸ್ಟೈಲಲ್ಲಿ ಏನು ಸಾಂಬಾರು ಮಾಡ್ತಾರಲ್ವ ಅದೇ ಥರನೇ ಆಗಿತ್ತು ನೋಡಿ. ಸೇಮ್. ನಾನು ಯಾವುದೇ ರೀತಿ ಮಸಾಲ ಆ್ಯಡ್ ಮಾಡಿಲ್ಲ ಇಲ್ಲಿ, ಅಂದರೂ ಕೂಡ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ನೋಡಿ. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು.